ಮಲೆನಾಡಲ್ಲಿ ಮತಬೇಟೆ ರಾಜಾಹುಲಿ ಬರ್ತ್ಡೇಗೆ ಏರ್ಪೋರ್ಟ್ ಗಿಫ್ಟ್ 3 ತಿಂಗಳಲ್ಲಿ 5ನೇ ಬಾರಿಗೆ ಭೇಟಿ ನೀಡಿದ ಪ್ರಧಾನಿ ಮೋದಿ ರಣತಂತ್ರವೇನು ಇದೆಲ್ಲವನ್ನ ನೋಡೋಣ ಸಿಹಿಮೊಗ್ಗೆ ಎಕ್ಸ್‌ಪ್ರೆಸ್‌ನಲ್ಲಿ. ಮಲೆನಾಡನ್ನ ಕಮಲನಾಡ ಮಾಡಲು ಕೇಸರಿ ತಂತ್ರವನ್ನ ರೂಪಿಸಿದ್ದು ಪ್ರಧಾನಿ ಮೋದಿಯಿಂದ ರಾಜ್ಯದಲ್ಲಿ ಮತಬೇಟೆ ಆರಂಭಿಸಿದೆ. ಮಲೆನಾಡಿನ 23 ಕ್ಷೇತ್ರಗಳಲ್ಲಿ ಬಿಜೆಪಿ ಗೆಲ್ಲಿಸುವ ಗುರಿ ಹಾಕೊಂಡು ಇಂದು ಮತ್ತೊಮ್ಮೆ ರಾಜ್ಯಕ್ಕೆ ಪ್ರಧಾನಿ ಮೋದಿ ಕಾಲಿಟ್ಟಿದ್ದಾರೆ. 3 ತಿಂಗಳಲ್ಲಿ 5ನೇ ಬಾರಿಗೆ ರಾಜ್ಯಕ್ಕೆ ಮೋದಿ ಭೇಟಿ ನೀಡ್ತಾ ಇದ್ದು ರಾಜಾಹುಲಿ ಹುಟ್ಟುಹಬ್ಬಕ್ಕೆ ವಿಮಾನ ನಿಲ್ದಾಣ ಗಿಫ್ಟ್ ಆಗಿ ನೀಡಿದ್ದಾರೆ. ಶಿವಮೊಗ್ಗದಲ್ಲಿ ನೂತನವಾಗಿ ನಿರ್ಮಾಣವಾಗಿರುವಂತಹ ಏರ್ಪೋರ್ಟ್ನಲ್ಲೇ ಲ್ಯಾಂಡ್ ಆದಂತಹ ಮೋದಿ ಬಳಿಕ 775 ಎಕರೆ ಪ್ರದೇಶದಲ್ಲಿ ನಿರ್ಮಾಣವಾಗಿರುವ ವಿಮಾನ ನಿಲ್ದಾಣವನ್ನ ಉದ್ಘಾಟನೆ ಮಾಡಿದರು. ಶಿವಮೊಗ್ಗ ತಾಲೂಕಿನ ಸೋಗಾನಿ ಬಳಿ 384 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವಂತಹ ವಿಮಾನ ನಿಲ್ದಾಣವನ್ನ ಲೋಕಾರ್ಪಣೆ ಮಾಡುವ ಮೂಲಕ ಮತಬೇಟೆಯಾಡಿದರು. ರಲ್ಲಿ ಈ ಹೊಸ ಏರ್ಪೋರ್ಟ್ ನಿರ್ಮಾಣದ ಕಾಮಗಾರಿಗೆ ಚಾಲನೆ ನೀಡಲಾಗಿತ್ತು. ಯಡಿಯೂರಪ್ಪನವರ ಕನಸಿನ ಕೂಸಾಗಿದ್ದಂತಹ ಏರ್ಪೋರ್ಟ್ ಅನ್ನು ಅವರ 80ನೇ ಹುಟ್ಟುಹಬ್ಬದ ದಿನವೇ ಉದ್ಘಾಟನೆ ಮಾಡುವ ಮೂಲಕ ಮೋದಿ ಬಿಎಸ್ವೈಗೆ ಭರ್ಜರಿ ಗಿಫ್ಟ್ ನೀಡಿದರು. ಇನ್ನು 3 ತಿಂಗಳಲ್ಲಿ 5ನೇ ಬಾರಿಗೆ ರಾಜ್ಯಕ್ಕೆ ಎಂಟ್ರಿ ಕೊಟ್ಟಂತಹ ಮೋದಿ ವಿಜಯದ ಸಂಕಲ್ಪ ಮಾಡಿದರು. ಇನ್ನು 2 ಜಿಲ್ಲೆಗೆ ಎಂಟ್ರಿ ಆಗಿರುವಂತಹ ಮೋದಿ 41 ಕ್ಷೇತ್ರಗಳಲ್ಲಿ ಕಮಲ ಅರಳಿಸಲು ಮತತಂತ್ರ ರೂಪಿಸಿದರು. ಶಿವಮೊಗ್ಗ ಏರ್ಪೋರ್ಟ್ ಉದ್ಘಾಟನೆ ನಡೆಸಿದ ಬಳಿಕ ಬಿಜೆಪಿ ಸಮಾವೇಶದ ವೇದಿಕೆಗೆ ಆಗಮಿಸಿದ ಮೋದಿಗೆ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಶಾಲು ಹೊದಿಸಿ ಸ್ವಾಗತಿಸಿದರು. ಇನ್ನು ಮಾಜಿ ಸಿಎಂ ಬಿಎಸ್ವೈ ವಿಶೇಷ ಪೇಟ ತೊಡಿಸಿದರೆ ಸಂಸದ ಬಿವೈ ರಾಘವೇಂದ್ರ ಅಡಿಕೆ ಹಾರ ಹಾಕಿ ಮೋದಿಗೆ ಸ್ವಾಗತ ಕೋರಿದರು. ಶಿವಮೊಗ್ಗದಲ್ಲಿ ಬಿಜೆಪಿ ಸಮಾವೇಶದಲ್ಲಿ ಪಾಲ್ಗೊಂಡ ಪ್ರಧಾನಿ ನರೇಂದ್ರ ಮೋದಿ ವೇದಿಕೆಯಲ್ಲಿ ಮಾಜಿ ಸಿಎಂ ಯಡಿಯೂರಪ್ಪ ಅವರನ್ನು ಸನ್ಮಾನಿಸಿದರು. ರಾಜಾಹುಲಿಗೆ ಪ್ರಧಾನಿ ಹಸಿರು ಶಾಲು ಹೊದಿಸಿ ಅಡಿಕೆ ಹಾರ ಹಾಕಿ ಪೇಟ ತೊಡಿಸಿ ಮೋದಿ ಗೌರವಿಸಿದರು. ಇದಷ್ಟೇ ಅಲ್ಲ, ಇಂದು ತನ್ನ 80ನೇ ಹುಟ್ಟುಹಬ್ಬ ಆಚರಿಸಿಕೊಳ್ತಾ ಇರುವಂತಹ ಬಿಎಸ್ವೈಗೆ ಮೋದಿ ನೇಗಿಲು ನೀಡಿ ಸನ್ಮಾನಿಸಿದರು. ಶಿವಮೊಗ್ಗದಲ್ಲಿ ನಡೆದ ಬಿಜೆಪಿ ಸಮಾವೇಶದಲ್ಲಿ ಪಾಲ್ಗೊಂಡಂತಹ ನರೇಂದ್ರ ಮೋದಿ ಕನ್ನಡದಲ್ಲೇ ಭಾಷಣ ಆರಂಭಿಸಿದ್ದು ಗಮನ ಸೆಳೆಯಿತು. ಕರ್ನಾಟಕದ ಸಹೋದರರೇ ಅಂತ ಮಾತು ಆರಂಭಿಸಿದಂತಹ ಮೋದಿ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ, ಜಯ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ ಅಂತ ಕನ್ನಡ ಪದಗಳನ್ನು ಆಡಲು ಪ್ರಯತ್ನಿಸಿದರು. ಶಿವಮೊಗ್ಗದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ನರೇಂದ್ರ ಮೋದಿ ಚಾಲನೆ ನೀಡಿದರು. ಶಿಮುಲ್ ಹಾಲು ಪ್ಯಾಕಿಂಗ್ ಘಟಕ, ಮಾಮ್ಕೋಸ್ ಆಡಳಿತ ಭವನ, ಶಿವಮೊಗ್ಗ ಶಿಕಾರಿಪುರ, ರಾಣಿಬೆನ್ನೂರು ಹೊಸ ರೈಲು ಮಾರ್ಗ, ಕೋಟೆ ಗಂಗೂರು ರೈಲ್ವೆ ಕೋಚಿಂಗ್ ಡಿಪೋಗೆ ಶಿಲಾನ್ಯಾಸ ಮಾಡಿದರು. ಇನ್ನು ಜಲಜೀವನ್ ಮಿಷನ್ ಕಾಮಗಾರಿ, ಶಿವಮೊಗ್ಗ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಇತ್ಯಾದಿಗಳಿಗೆ ಮೋದಿ ಚಾಲನೆ ನೀಡಿದರು. ಶಿವಮೊಗ್ಗ ಸಮಾವೇಶದಲ್ಲಿ ಮಾತನಾಡಿದಂತಹ ಪ್ರಧಾನಿ ಮೋದಿ ಮಾಜಿ ಸಿಎಂ ಬಿಎಸ್ವೈ ಅವರನ್ನ ಶ್ಲಾಘಿಸಿದರು. ಇಂದು ಯಡಿಯೂರಪ್ಪನವರ ಜನ್ಮದಿನವಾಗಿದೆ. ಇದು ಮತ್ತೊಂದು ವಿಶೇಷ ದಿನವಾಗಿದೆ. ಬಿಎಸ್ವೈ ವಿಧಾನಸಭೆಯಲ್ಲಿ ಭಾಷಣ ಮಾಡಿದರು. ಆ ಮಾತುಗಳು ಎಲ್ಲರಿಗೂ ಪ್ರೇರಣೆ ನೀಡುವಂತದ್ದು ಎಂದ ಮೋದಿ ಮೊಬೈಲ್ನ ಟಾರ್ಚ್ ಆನ್ ಮಾಡಿ ಯಡಿಯೂರಪ್ಪಗೆ ಗೌರವಿಸುವಂತೆ ನೆರೆದ ಜನರಲ್ಲಿ ಕೋರಿಕೊಂಡರು. ಇನ್ನು ಸಮಾವೇಶದಲ್ಲಿ ಭಾಗಿಯಾಗಿದ್ದಂತಹ ಕಾರ್ಯಕರ್ತರು ಮತ್ತು ಅಭಿಮಾನಿಗಳಿಗೆ ತಿಂಡಿ ಮತ್ತು ಊಟದ ವ್ಯವಸ್ಥೆ ಮಾಡಲಾಗಿತ್ತು. ತಿಂಡಿಗೆ ಬಿಸಿಬೇಳೆ ಬಾತ್, ಮೈಸೂರು ಪಾಕ್, ಕೇಸರಿ ಬಾತ್ ಸೇರಿದಂತೆ ವಿವಿಧ ಖಾದ್ಯಗಳನ್ನು ತಿಂಡಿಗೆ ವ್ಯವಸ್ಥೆ ಮಾಡಲಾಗಿತ್ತು. ಮಧ್ಯಾಹ್ನದ ಊಟಕ್ಕೆ ಪಲಾವ್, ಮೊಸರು ಬಜ್ಜಿ, ಹುಗ್ಗಿ, ಮೊಸರನ್ನ, ಮಜ್ಜಿಗೆ ಮಾಡಲಾಗಿತ್ತು. ಸುಮಾರು 300ಕ್ಕೂ ಹೆಚ್ಚು ಕೌಂಟರ್ಗಳಲ್ಲಿ ತಿಂಡಿ ಮತ್ತು ಊಟದ ವಿತರಣೆಗೆ ವ್ಯವಸ್ಥೆ ಮಾಡಲಾಗಿತ್ತು. ಸುಮಾರು 2.5 ಲಕ್ಷದ ಜನರು ಊಟ ಮಾಡಿ ತಿಂಡಿ ಸೇವಿಸಿದರು. ಕುಂದಾನಗರಿಯಲ್ಲಿ ಪವರ್ ಶೋ, ಮುಖ್ಯ ರಸ್ತೆಗಳು ಕೇಸರಿಮಯ, ಪೂರ್ಣ ಕುಂಭದೊಂದಿಗೆ ಸ್ವಾಗತ. ಗಡಿನಾಡಲ್ಲಿ ಮೋದಿ ಲಿಂಗಾಯತ ದಾಳ ಉರುಳಿಸಿದ್ದು ಹೇಗೆ ನೋಡೋಣ ಕುಂದಾ ಮೋಡಿ ಎಕ್ಸ್‌ಪ್ರೆಸ್‌ನಲ್ಲಿ. ಮಲೆನಾಡಿನ ಹೆಬ್ಬಾಗಿಲು ಶಿವಮೊಗ್ಗದ ಬಳಿಕ ಕುಂದಾನಗರಿಯಲ್ಲಿ ಕಮಲ ಅರಳಿಸಲು ಮೋದಿ ಸೂತ್ರ ಹೆಣೆದಿದ್ರು. ಶಿವಮೊಗ್ಗದ ಬಳಿಕ ಬೆಳಗಾವಿಗೆ ಆಗಮಿಸಿದ ಮೋದಿ ರೋಡ್ ಶೋ ನಡೆಸುವ ಮೂಲಕ ಖದರ್ ತೋರಿಸಿದ್ರು. ಬರೋಬ್ಬರಿ 10 ಕಿಲೋಮೀಟರ್ ಮೋದಿ ರೋಡ್ ಶೋ ನಡೆಸುವ ಮೂಲಕ ಪವರ್ ಶೋ ನಡೆಸಿದ್ರು. ಬೆಳಗಾವಿ ಉತ್ತರ ಮತ್ತು ದಕ್ಷಿಣ ಕ್ಷೇತ್ರಗಳಲ್ಲಿ ಮಧ್ಯಾಹ್ನ 3 ಗಂಟೆಗೆ ಮೋದಿ ಮೆಗಾ ಶೋ ನಡೆಸಿದ್ರು. ಸುಮಾರು ಅರ್ಧ ಗಂಟೆಗೂ ಹೆಚ್ಚು ಕಾಲ ನಮೋ ಮೆರವಣಿಗೆ ನಡೆಸಿ ಮತಬೇಟೆಯಾಡಿದ್ರು. ಬೆಳಗಾವಿಯಲ್ಲಿ
ಬೆಳಗಾವಿಯಲ್ಲಿ ಮತ್ತೆ ಕಮಲ ಅರಳಿಸಲು ಪಣತೊಟ್ಟಿರುವ ಮೋದಿ ಭರ್ಜರಿ ಪವರ್ ಶೋ ನಡೆಸಿದ್ರು. ಸುಮಾರು 1 ಗಂಟೆ 35 ನಿಮಿಷಗಳ ಕಾಲ ರೋಡ್ ಶೋ ನಡೆಸಿದ ಮೋದಿ ತಮ್ಮ ಪವರ್ ಏನು ಅಂತ ತೋರಿಸಿಕೊಟ್ರು. ರಸ್ತೆಯ ಇಕ್ಕೆಲಗಳಲ್ಲಿ ನಿಂತಿದ್ದ ಜನರು ಹರ ಹರ ಮೋದಿ ಎಂದು ಜೈಕಾರ ಹಾಕಿದ್ರು. 1 ಗಂಟೆ 35 ನಿಮಿಷಗಳ ಕಾಲ ರೋಡ್ ಶೋ ನಡೆಸಿ ಪ್ರಧಾನಿ ಮೋದಿ ವೇದಿಕೆಗೆ ಆಗಮಿಸಿದ್ರು. ಬೆಳಗಾವಿಯ 18ರಲ್ಲಿ ಕನಿಷ್ಠ 15 ಕ್ಷೇತ್ರ ಗೆಲ್ಲಲು ನಮೋ ಟಾರ್ಗೆಟ್ ಹಾಕಿಕೊಂಡಿದ್ದು, ಇದಕ್ಕಾಗಿ ರೋಡ್ ಶೋ ಮೂಲಕ ಬಿಜೆಪಿ ಪರ ಅಲೆಗೆ ಪ್ಲಾನ್ ಮಾಡಿಕೊಳ್ಳಲಾಗಿತ್ತು. ಚೆನ್ನಮ್ಮ ವೃತ್ತದಿಂದ ಆರಂಭವಾದ ರೋಡ್ ಶೋ ಸಂಭಾಜಿ ವೃತ್ತ, ಕಿರ್ಲೋಸ್ಕರ್ ರಸ್ತೆ, ಶನಿ ಮಂದಿರ, ಕಪಿಲೇಶ್ವರ ದೇಗುಲ, ಶಿವಾಜಿ ಗಾರ್ಡನ್, ಓಲ್ಡ್ ಪಿವಿ ರೋಡ್ ಮತ್ತು ಯಡಿಯೂರಪ್ಪ ಮಾರ್ಗವಾಗಿ ಮಾಲಿನಿ ಸಿಟಿಗೆ ಪ್ರವೇಶವಾಯಿತು. ಅಭಯ್ ಪಾಟೀಲ್, ಅನಿಲ್ ಬೆನಕೆ ಮೋದಿ ರೋಡ್ ಶೋ ಹೊಣೆ ಹೊತ್ತಿದ್ರು. ಪ್ರಧಾನಿ ಮೋದಿ ಬೆಳಗಾವಿಗೆ ಆಗಮಿಸುತ್ತಿದ್ದಂತೆ ಇಡೀ ಬೆಳಗಾವಿಯ ಮುಖ್ಯ ರಸ್ತೆಗಳೆಲ್ಲವೂ ಸಂಪೂರ್ಣ ಕೇಸರಿಮಯವಾಗಿತ್ತು. ರಸ್ತೆಯುದ್ದಕ್ಕೂ ಬಿಜೆಪಿ ಬಾವುಟ ಮತ್ತು ಭಗವಾ ಧ್ವಜ ರಾರಾಜಿಸುತ್ತಿದ್ವು. ಪ್ರಧಾನಿ ರೋಡ್ ಶೋ ನಡೆಸುವ 10.7 ಕಿಲೋಮೀಟರ್ ರಸ್ತೆಯುದ್ದಕ್ಕೂ ಇಕ್ಕೆಲಗಳಲ್ಲಿ ನಿಂತ ಜನರು ಹೂವಿನ ಮಳೆ ಸುರಿಸಿದ್ರು. ಚೆನ್ನಮ್ಮ ಸರ್ಕಲ್ನಿಂದ ಆರಂಭವಾದ ಪುಷ್ಪವೃಷ್ಟಿ ರೋಡ್ ಶೋ ಕೊನೆಯವರೆಗೂ ನಡೆಯಿತು. ಅಲ್ಲದೆ ಮೋದಿ ಮೋದಿ ಎಂದು ಜನರು ಜಯಘೋಷ ಕೂಗಿದ್ರು. ಬೆಳಗಾವಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿಗೆ ಮಹಿಳೆಯರು ಅದ್ದೂರಿ ಸ್ವಾಗತ ಕೋರಿದ್ರು. ಕೇಸರಿ ಪೇಟ ಧರಿಸಿ ಮೋದಿಗೆ ವೆಲ್ಕಮ್ ಮಾಡಿದ್ರು. ಪೂರ್ಣಕುಂಭದೊಂದಿಗೆ ಪ್ರಧಾನಿ ಮೋದಿಗೆ ಸ್ವಾಗತ ಕೋರಲಾಯಿತು. ಸುಮಾರು 10,000 ಮಹಿಳೆಯರು ಸ್ವಾಗತವನ್ನ ಕೋರಿದ್ರು. ಬಸವಣ್ಣ ಗಲ್ಲಿಯಲ್ಲಿ ಕೇಸರಿ ಪೇಟ ಧರಿಸಿ ಮಿಂಚುತ್ತಿದ್ರು. ಪ್ರಧಾನಿ ಮೋದಿಗೆ ಸ್ವಾಗತ ಕೋರಿದ ಬಳಿಕ ಮಹಿಳೆಯರು ದಿಲ್ಖುಷ್ ಆದ್ರು. ಬೆಳಗಾವಿಗೆ ಆಗಮಿಸಿದ ಪ್ರಧಾನಿ ಮೋದಿ ಪಿಎಂ ಕಿಸಾನ್ ಸಮ್ಮಾನ್ ಯೋಜನೆಯ 13ನೇ ಕಂತಿನ ಹಣವನ್ನ ಬಿಡುಗಡೆ ಮಾಡಿದ್ರು. ದೇಶದ ಒಟ್ಟು 8 ಕೋಟಿ ರೈತರಿಗೆ 16,000 ಕೋಟಿ ರೂಪಾಯಿ ಹಣ ಬಿಡುಗಡೆ ಮಾಡಿದ್ರು. ಇದರಲ್ಲಿ ಕರ್ನಾಟಕದ 49 ಲಕ್ಷ ಮತ್ತು ಬೆಳಗಾವಿ ಜಿಲ್ಲೆಯ 5,10,649 ರೈತರಿಗೆ ಕಿಸಾನ್ ಸಮ್ಮಾನ್ ಹಣ ಬಿಡುಗಡೆ ಮಾಡಲಾಯಿತು. ಇನ್ನು 190 ಕೋಟಿ ವೆಚ್ಚದಲ್ಲಿ ನವೀಕರಣಗೊಂಡ ಬೆಳಗಾವಿ ರೈಲು ನಿಲ್ದಾಣವನ್ನ ಪ್ರಧಾನಿ ಮೋದಿ ಉದ್ಘಾಟನೆ ಮಾಡಿದ್ರು. ರೈಲ್ವೆ ನಿಲ್ದಾಣದ ನೂತನ ಕಟ್ಟಡ ನಿರ್ಮಾಣ ಕಾರ್ಯಕ್ಕೆ ಮತ್ತು ಪ್ಲಾಟ್ಫಾರ್ಮ್ ನವೀಕರಣಕ್ಕೆ ಚಾಲನೆ ನೀಡಲಾಯಿತು. ಇನ್ನು ಘಟಪ್ರಭಾ ಬೆಳಗಾವಿ ಲೋಂಡಾ ಡಬಲ್ ಲೈನ್ ಮಾರ್ಗಕ್ಕೆ ಮೋದಿ ಚಾಲನೆ ನೀಡಿದ್ರು. ಒಟ್ಟು 932 ಕೋಟಿ ವೆಚ್ಚದಲ್ಲಿ 109 ಕಿಲೋಮೀಟರ್ ಡಬ್ಲಿಂಗ್ ಮಾರ್ಗ ನಿರ್ಮಾಣ ಕಾರ್ಯ ಮಾಡಲಾಗುತ್ತಿದೆ. 1,120 ಕೋಟಿ ವೆಚ್ಚದ ಜಲಜೀವನ್ ಮಿಷನ್ ಯೋಜನೆಗೆ ಪ್ರಧಾನಿ ಮೋದಿ ಬೆಳಗಾವಿಯಲ್ಲಿ ಚಾಲನೆ ನೀಡಿದ್ರು. ರಾಜ್ಯದ 242 ಹಳ್ಳಿಗಳ 6,03,766 ಜನರಿಗೆ ಕುಡಿಯುವ ನೀರಿನ ಸೌಲಭ್ಯ ಒದಗಿಸುವ ಯೋಜನೆ ಇದಾಗಿದೆ. ಇನ್ನು 1,132 ಕೋಟಿ ವೆಚ್ಚದ ಕುಡಿಯುವ ನೀರಿನ ಯೋಜನೆಗೆ ಮೋದಿ ಶಂಕುಸ್ಥಾಪನೆ ನೆರವೇರಿಸಿದ್ರು. ಇದಲ್ಲದೆ 2,250 ಕೋಟಿ ವೆಚ್ಚದ ಬೆಳಗಾವಿ ಧಾರವಾಡ ರೈಲು ಮಾರ್ಗದ ಕಾಮಗಾರಿಗೆ ಮೋದಿ ಚಾಲನೆ ನೀಡಿದ್ರು. ಬೆಳಗಾವಿಗಿಂದು ಪ್ರಧಾನಿ ಮೋದಿ ಭೇಟಿ ಹಿನ್ನೆಲೆಯಲ್ಲಿ ಪಿಯುಸಿ ಪ್ರಥಮ ವರ್ಷದ ವಾರ್ಷಿಕ ಪರೀಕ್ಷೆಯನ್ನ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಮುಂದೂಡಿದೆ. ಬೆಳಗಾವಿ ಜಿಲ್ಲೆಯಲ್ಲಿ ಅನುದಾನಿತ, ಅನುದಾನರಹಿತ ಕಾಲೇಜುಗಳಿಗೆ ಆದೇಶಿಸಲಾಗಿದೆ. ಫೆಬ್ರವರಿ 27ರಂದು ನಡೆಯುವ ಪರೀಕ್ಷೆಯನ್ನ ಮಾರ್ಚ್ 6ರಂದು ನಡೆಸುವಂತೆ ಸೂಚನೆ ನೀಡಲಾಗಿದೆ. ಬೆಳಗಾವಿ ಜಿಲ್ಲೆ ಪಿಯು ಕಾಲೇಜುಗಳಿಗೆ ಈ ಆದೇಶ ಅನ್ವಯವಾಗಲಿದೆ. ಬಸ್ ಸಂಚಾರ ವ್ಯತ್ಯಯ, ನಗರದಲ್ಲಿ ಎಲ್ಲೆಂದರಲ್ಲಿ ರೂಟ್ ಬದಲಾವಣೆ ಸೇರಿ ಸಕಾಲದಲ್ಲಿ ವಿದ್ಯಾರ್ಥಿಗಳು ಕಾಲೇಜಿಗೆ ಮುಟ್ಟಲು ಆಗೋದಿಲ್ಲ ಎಂದು ಪರೀಕ್ಷೆ ಮುಂದೂಡಿಕೆ ಮಾಡಲಾಗಿದೆ ಎಂದು ಹೇಳಲಾಗಿದೆ. ಮಲೆನಾಡಲ್ಲಿ ಅಭಿವೃದ್ಧಿ ಮಂತ್ರ, ಗಡಿನಾಡಲ್ಲಿ ಪವರ್ ಶೋ. ಯಡಿಯೂರಪ್ಪಗೆ ಪ್ರಧಾನಿ ಬಹುಪರಾಗ್. ಶಿಕಾರಿ ವೀರನ ಹೆಗಲ ಮೇಲೆ ನೇಗಿಲಿಟ್ಟ ಮೋದಿಯ ತಂತ್ರವೇನು? ನೋಡೋಣ ನಮೋ ನಮಃ ಎಕ್ಸ್‌ಪ್ರೆಸ್‌ನಲ್ಲಿ. ಕನ್ನಡದಲ್ಲಿ ಅಭಿವೃದ್ಧಿ ಮಂತ್ರ ಜಪಿಸಿದ ಮೋದಿ ಕರ್ನಾಟಕ ಅಭಿವೃದ್ಧಿ ರಥದ ಮೇಲೆ ನಡೆಯುತ್ತಿದೆ ಎಂದು ಹೇಳಿದ್ರು. ಕರ್ನಾಟಕ ಅಭಿವೃದ್ಧಿಯ ಪ್ರಗತಿಯ ಪಥದ ಮೇಲೆ ಓಡುತ್ತಿದ್ದು ರೈಲ್ವೆ, ರಸ್ತೆ, ಏರ್ಪೋರ್ಟ್, ಹೆದ್ದಾರಿ, ಡಿಜಿಟಲ್ ಸಂಪರ್ಕದ ಪ್ರಗತಿ ಪಥವಾಗಿದೆ ಎಂದು ಹೇಳಿದ್ರು. ಅಲ್ಲದೆ ಇದು ಡಬಲ್ ಇಂಜಿನ್ ಸರ್ಕಾರದ ಸಾಧನೆ ಎಂದು ಶಿವಮೊಗ್ಗದಲ್ಲಿ ಮತಬೇಟೆ ನಡೆಸಿದ್ರು. ಬಿಎಸ್ ಯಡಿಯೂರಪ್ಪಗೆ ಪ್ರಧಾನಿ ನರೇಂದ್ರ ಮೋದಿ ಬಹುಪರಾಗ್ ಹೇಳಿದ್ದು, ಯಡಿಯೂರಪ್ಪ ವಿಧಾನಸಭೆಯಲ್ಲಿ ಮಾಡಿದ ಭಾಷಣ ಎಲ್ಲರಿಗೂ ಪ್ರೇರಣೆ ನೀಡುವಂತಾಗಿದೆ ಎಂದು ಬೆನ್ನು ತಟ್ಟಿದ್ರು. ಬಿಎಸ್ವೈ ಅವರನ್ನ ಹಾಡಿ ಹೊಗಳಿದ ಪ್ರಧಾನಿ ಮೋದಿ ಬಿಎಸ್ವೈಗೆ ವಿಶೇಷ ಗೌರವ ಕೂಡ ಸೂಚಿಸಿದ್ರು. ತಮ್ಮ ಭಾಷಣದ ಮಧ್ಯೆ ಶಿವಮೊಗ್ಗದ ಜನರು ಮೊಬೈಲ್ ಟಾರ್ಚ್ ಆನ್ ಮಾಡಿ ಯಡಿಯೂರಪ್ಪನವರಿಗೆ ಜನರು ವಿಶೇಷ ಗೌರವ ಸಲ್ಲಿಸಿದ್ರು. ಯಡಿಯೂರಪ್ಪ
सब लोग हर एक के मोबाइल पर फ्लैश लाइट चलना चाहिए, येडियुरप्पा जी के सम्मान में चलना चाहिए। ಅಭಿವೃದ್ಧಿ ಮಂತ್ರ ಜಪಿಸುತ್ತಾ ವಿರೋಧಿಗಳಿಗೆ ಟಕ್ಕರ್ ಕೊಟ್ಟ ಮೋದಿ ಬಿಜೆಪಿ ಅವಧಿಯಲ್ಲಿ ವಿಮಾನಯಾನ ಕ್ಷೇತ್ರ ಅಭಿವೃದ್ಧಿಯಾಗಿದೆ ಎಂದು ಹೇಳಿದರು. 2014ಕ್ಕಿಂತ ಮೊದಲು ದೊಡ್ಡ ನಗರಗಳಿಗೆ ವಿಮಾನ ಸಂಪರ್ಕವಿತ್ತು. ಅದರಲ್ಲೂ ಸ್ವತಂತ್ರ ಬಂದ ಬಳಿಕ ದೇಶದಲ್ಲಿ 74 ಏರ್ಪೋರ್ಟ್ಗಳಿದ್ವು. ಆದರೆ ಬಿಜೆಪಿ ಸರ್ಕಾರ ಬಂದ ಮೇಲೆ ಹೊಸ 74 ಏರ್ಪೋರ್ಟ್ ನಿರ್ಮಾಣಗೊಂಡಿವೆ. ಬಡವರ ಪರ ಬಿಜೆಪಿ ಸರ್ಕಾರ ಕೆಲಸ ಮಾಡುತ್ತಿದೆ. ಹವಾಯಿ ಚಪ್ಪಲಿ ಹಾಕುವವರು ವಿಮಾನ ಪ್ರಯಾಣ ಮಾಡಬೇಕು. ಇದು ಬಿಜೆಪಿ ಸರ್ಕಾರದ ಸಂಕಲ್ಪವಾಗಿದೆ ಎಂದು ಹೇಳಿದರು. ಶಿವಮೊಗ್ಗದ ಏರ್ಪೋರ್ಟ್ ಸಹ ಇದಕ್ಕೆ ಸಾಕ್ಷಿಯಾಗಲಿದೆ ಎಂದು ಹೇಳಿದರು. एक और बड़ा काम किया, हमने तय किया कि हवाई चप्पल पहनने वाला भी हवाई यात्रा कर पाए। ಸಿಗಂದೂರು, ಚೌಡೇಶ್ವರಿ ಮತ್ತು ಕೋಟೆ ಆಂಜನೇಯ 2 ಪುಣ್ಯ ಕ್ಷೇತ್ರಗಳನ್ನ ಉಲ್ಲೇಖಿಸಿದ ಮೋದಿ ಮಲೆನಾಡಿನ ಶಕ್ತಿ ದೇವರುಗಳನ್ನ ಸ್ಮರಿಸಿದ್ರು. ಈಸೂರು ಸ್ವತಂತ್ರ ಚಳವಳಿ ಬಗ್ಗೆ ಉಲ್ಲೇಖಿಸಿದ ಮೋದಿ ಉಸಿರು ಬಿಟ್ರು ಈಸೂರು ಬಿಡವು ಹೇಳಿಕೆಯನ್ನ ಉಲ್ಲೇಖಿಸಿದ್ರು. ಮಾತಿನಲ್ಲೂ ಮತ ಶಿಕಾರಿಯ ಬಾಣ ಬಿಟ್ಟ ಮೋದಿ ಶಿವಮೊಗ್ಗದಲ್ಲಿ ಮತಬೇಟೆ ನಡೆಸಿದ್ರು. ऐसे अनेक स्थान भी हमारे शिवमोगा में है। ಮಲೆನಾಡು ಶಿವಮೊಗ್ಗದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅಭಿವೃದ್ಧಿ ಮಂತ್ರದ ಜೊತೆ ಮತಮಂತ್ರ ಪಠಿಸಿದ್ರು. ಅಲ್ಲದೆ ದೇಶದ ಸ್ವಾತಂತ್ರ್ಯಕ್ಕಾಗಿ ಈಸೂರಿನಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಲಾಗಿತ್ತು. ಏಸೂರು ಬಿಟ್ಟರು ಈಸೂರು ಬಿಡೆವು ಅಂತ ಬ್ರಿಟಿಷರ ವಿರುದ್ಧ ಜನರು ಎದೆಯೊಡ್ಡಿ ನಿಂತಿದ್ರು. ಈಸೂರು ಜನರ ಪರಾಕ್ರಮ ಎಲ್ಲರೂ ಮೆಚ್ಚಲೇಬೇಕು ಅಂತ ಪ್ರಧಾನಿ ಮೋದಿ ಕೊಂಡಾಡಿದ್ರು. ಈ ಮೂಲಕ ಶಿಕಾರಿಪುರ ಮತಬುಟ್ಟಿ ಕಬಳಿಸುವುದಕ್ಕೆ ಪ್ರಧಾನಿ ಮೋದಿ ದಾಳ ಉರುಳಿಸಿದ್ರು. अंग्रेजों के विरुद्ध ಏಸೂರು ಬಿಟ್ಟರು ಈಸೂರು ಬಿಡೆವು का नारा गूंजा, ये हम सभी के लिए प्रेरणा है। ಇನ್ನು ಬೆಳಗಾವಿಯಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಿದ ಮೋದಿ ಕನ್ನಡದಲ್ಲೇ ಭಾಷಣ ಆರಂಭಿಸಿದ್ರು. ಅಲ್ಲದೆ ಬೆಳಗಾವಿಗೆ ಬರುವುದು ಯಾವುದೇ ತೀರ್ಥಯಾತ್ರೆಗಿಂತ ಕಡಿಮೆಯಲ್ಲ ಎಂದು ಹೇಳಿದ್ರು. ಇದು ಕಿತ್ತೂರು ರಾಣಿ ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣನ ಜನ್ಮಭೂಮಿ. ಭಾರತದ ನವನಿರ್ಮಾಣದಲ್ಲಿ ಬೆಳಗಾವಿಯ ಪಾತ್ರ ಸಾಕಷ್ಟಿದೆ. 100 ವರ್ಷಕ್ಕಿಂತ ಮೊದಲೇ ಇಲ್ಲಿ ಸ್ಟಾರ್ಟ್ ಅಪ್ ಆರಂಭಗೊಂಡಿತ್ತು. ಬಾಬುರಾವ್ ಅವರು ಇಲ್ಲಿ ಸಣ್ಣದಾದ ಘಟಕವೊಂದನ್ನು ಸ್ಥಾಪಿಸಿದ್ರು. ಈಗ ಬೆಳಗಾವಿಯ ಅಭಿವೃದ್ಧಿಗೆ ಹೊಸ ಗತಿ ಸಿಗಲಿದೆ ಎಂದು ಹೇಳಿದ್ರು. बेलगावी की धरती पर आना किसी तीर्थ यात्रा से कम नहीं होता। ಕುಂದಾನಗರಿಯಲ್ಲಿ ಕಾಂಗ್ರೆಸ್ ವಿರುದ್ಧ ಮೋದಿ ಗುಡುಗಿದ್ರು. ಕೇವಲ ಒಂದು ಬಟನ್ನಿಂದ ಬೆಳಗಾವಿಯಿಂದ ದೇಶದ ಎಲ್ಲಾ ರೈತರಿಗೆ ಹಣ ವರ್ಗಾವಣೆಯಾಗಿದೆ. ಆದರೆ ಕಾಂಗ್ರೆಸ್ ಆಡಳಿತಾವಧಿಯಲ್ಲಿ ಹೀಗೆ ಇರಲಿಲ್ಲ. ₹1 ಕಳಿಸಿದ್ರೆ 15 ಪೈಸೆ ನಿಮಗೆ ಸೇರ್ತಿತ್ತು. ಆದರೆ ಈಗ ಇರೋದು ಮೋದಿ ಸರ್ಕಾರ. ಪೈಸೆ ಪೈಸೆ ನಿಮ್ಮ ಖಾತೆಗೆ ಬಂದು ಬೀಳುತ್ತೆ ಎಂದು ಹೇಳಿದ್ರು. अगर कांग्रेस के राज होता तो प्रधानमंत्री कहते थे कांग्रेस के ₹1 भेजते हैं 15 पैसा पहुंचता है। ಕಾಂಗ್ರೆಸ್ ಕರ್ನಾಟಕ ಮಹಾಪುರುಷರನ್ನ ಅಪಮಾನಿಸಿದೆ ಎಂದು ಪ್ರಧಾನಿ ಮೋದಿ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಎಸ್ ನಿಜಲಿಂಗಪ್ಪ, ವೀರೇಂದ್ರ ಪಾಟೀಲರಿಗೆ ಕಾಂಗ್ರೆಸ್ ಅವಮಾನ ಮಾಡಿದೆ ಎಂದು ಕಿಡಿಕಾರಿದ್ರು. ನಾವು ನಾಯಕ ಮಲ್ಲಿಕಾರ್ಜುನ ಖರ್ಗೆ ಗೌರವಿಸ್ತೀನಿ. ಅವತ್ತು ಅವರನ್ನ ನೋಡಿದ್ರೆ ನನಗೆ ದುಃಖವಾಗಿತ್ತು. ಖರ್ಗೆ ಹೇಳಿಕೊಳ್ಳೋದಕ್ಕೆ ಮಾತ್ರ ಕಾಂಗ್ರೆಸ್ ಅಧ್ಯಕ್ಷ, ಆದರೆ ರಿಮೋಟ್ ಕಂಟ್ರೋಲ್ ಬೇರೊಬ್ಬರ ಬಳಿಗಿದೆ ಎಂದು ಖರ್ಗೆಯನ್ನ ಕಿಚಾಯಿಸಿದ್ರು. ये बताता है कहने को तो खड़गे जी कांग्रेस अध्यक्ष हैं, लेकिन कांग्रेस में जिस तरह उनके साथ बर्ताव होता है वो देखकर पूरी दुनिया देख भी रही है और समझ भी रही है कि रिमोट कंट्रोल किसके हाथ में है। ಕಾಂಗ್ರೆಸ್ಸಿಗರು ಎಷ್ಟು ನಿರಾಶರಾಗಿದ್ದಾರೆ ಎಂದ್ರೆ ನಾನು ಬದುಕಿರೋದೇ ಅವರಿಗೆ ಸಮಸ್ಯೆಯಾಗಿದೆ ಎಂದು ಕಾಂಗ್ರೆಸ್ ವಿರುದ್ಧ ಕೆಂಡದುಂಡೆ ಕಾರಿದ್ರು. ನಾನು ಬದುಕಿರೋ ತನಕ ಅವರಿಗೆ ಭ್ರಷ್ಟಾಚಾರದ ಅವಕಾಶ ಸಿಗಲ್ಲ, ಅಧಿಕಾರ ಸಿಗಲ್ಲ. ಇದೇ ಕಾರಣಕ್ಕೆ ಮರ್ಜಾ ಮೋದಿ ಎನ್ನುತ್ತಿದ್ದಾರೆ. ನನ್ನ ವಿರೋಧಿಗಳು ನನ್ನ ಸಮಾಧಿ ತೋಡುವುದರಲ್ಲಿ ಬ್ಯುಸಿಯಾಗಿದ್ದಾರೆ. ಆದರೆ ಡಬಲ್ ಇಂಜಿನ್ ಸರ್ಕಾರದ ಜನಪರ ನಿಷ್ಠೆಗಿದೆ. ನಿಷ್ಠೆಯಿಂದಲೇ ನಾವು ಕೆಲಸ ಮಾಡ್ತಿದ್ದೇವೆ ಎಂದು ಮೋದಿ ಲಿಂಗಾಯತ ದಾಳ ಉರುಳಿಸಿದ್ರು. और ये कांग्रेस के लोग इतने निराश हो गए, अब तो वो सोचते जब तक मोदी जिंदा है कि दाल गलने वाली नहीं है। और इसलिए सारे आजकल कह रहे हैं मर जा मोदी, सारे बोल रहे हैं मर जा मोदी।
कुछ लोग कब्र खोलने में बिजी हो गए हैं। ಸರ್ಕಾರದ ವಿರುದ್ಧದ ಪಂಚಮಸಾಲಿ ಹೋರಾಟ 45ನೇ ದಿನಕ್ಕೆ ಮುಂದುವರೆದಿದೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಜಯಮೃತ್ಯುಂಜಯ ಶ್ರೀಗಳ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯುತ್ತಿದೆ. ಪಂಚಮಸಾಲಿ ಬೇಡಿಕೆಗೆ ಸರ್ಕಾರ ಸ್ಪಂದಿಸುತ್ತಿಲ್ಲ ಎಂದಿರುವ ಪ್ರತಿಭಟನಾಕಾರರು ಅರೆಬೆತ್ತಲೆ ಮೆರವಣಿಗೆ ನಡೆಸಿ ಆಕ್ರೋಶ ತೋರಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ರಾಜ್ಯ ಪ್ರವಾಸಕ್ಕೆ ಸಿದ್ದರಾಮಯ್ಯ ಕಿಡಿಕಾರಿದ್ರು. ನೆರೆ ಬಂದಾಗ ಜನಸತ್ತಾಗ ಬರಲಿಲ್ಲ, ಈಗ ಓಡೋಡಿ ಬರ್ತಿದ್ದಾರೆ. ಯಾಕಂದ್ರೆ ರಾಜ್ಯ ಬಿಜೆಪಿಗೆ ನಾಯಕತ್ವ ಇಲ್ಲ ಅಂತ ಬೆಂಗಳೂರಿನಲ್ಲಿ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದ್ರು. ಅದಕ್ಕೆ ಪ್ರಧಾನಿ ಮೋದಿ ಮುಖ ಇಟ್ಕೊಂಡು ಓಟ್ ಕೇಳ್ತಾರೆ. ವಿಧಾನಸಭೆ ಚುನಾವಣೆಗಾಗಿ ಪ್ರಧಾನಿ ಮೋದಿ ಓಡೋಡಿ ಬರ್ತಿದ್ದಾರೆ ಅಂತ ಕಾಂಗ್ರೆಸ್ ಟಗರು ಗುಡ್ಡೂರು ಹಾಕಿದೆ. ಅನ್ನ ಹಳಸಿತ್ತು, ನಾಯಿ ಕಾದಿತ್ತು ಎಂದು ಬಿಜೆಪಿಯನ್ನ ನಾಯಿಗೆ ಹೋಲಿಕೆ ಮಾಡಿ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದ್ರು. ಬಾಗಲಕೋಟೆಯಲ್ಲಿ ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದ ಸಿದ್ದರಾಮಯ್ಯ ಅನ್ನ ಹಳಸಿತ್ತು, ನಾಯಿ ಕಾದಿತ್ತು ಅನ್ನೋ ಹಾಗೆ ಬಿಜೆಪಿಯವರು ಸರ್ಕಾರ ಬೀಳೋದನ್ನ ಕಾಯ್ತಿದ್ರು ಎಂದು ಕಿಡಿಕಾರಿದ್ರು. ಯಡಿಯೂರಪ್ಪ ದುಡ್ಡು ಇಟ್ಕೊಂಡು ಕಾಯ್ತಿದ್ರು, 17 ಶಾಸಕರನ್ನ ಕೋಟಿ ಕೋಟಿ ಕೊಟ್ಟು ಖರೀದಿಸಿದ್ರು ಎಂದು ವಾಗ್ದಾಳಿ ನಡೆಸಿದ್ರು. ಬಿಜೆಪಿ ನಾಯಕರು ಸುಳ್ಳನ್ನ ಹೇಳುವುದರಲ್ಲಿ ಬಹಳ ನಿಸ್ಸೀಮರುವಂತ ಜಮಖಂಡಿಯಲ್ಲಿ ನಡೆದ ಪ್ರಜಾಧ್ವನಿ ಸಮಾವೇಶದಲ್ಲಿ ಸಿದ್ದರಾಮಯ್ಯ ಆಕ್ರೋಶ ಹೊರಹಾಕಿದ್ರು. ಅಧಿಕಾರಕ್ಕಾಗಿ ಪಿಎಂ ಮೋದಿ ಹಾಗೂ ಅಮಿತ್ ಶಾ ಕರೆತರ್ತಿದ್ದಾರೆ. ಕಪ್ಪು ಹಣ ತಂದು ಪ್ರತಿಯೊಬ್ಬರಿಗೂ 15 ಲಕ್ಷ ಕೊಡುವುದಾಗಿ ಹೇಳಿದ್ರು. ಪ್ರಧಾನಿ ಮೋದಿ 15 ಪೈಸೆಯನ್ನಾದ್ರೂ ಕೊಟ್ರಾ ಎಂದು ಸಿದ್ದರಾಮಯ್ಯ ಪ್ರಶ್ನಿಸಿದ್ರು. ಉದ್ಯೋಗ ಕೊಡಿ ಅಂದ್ರೆ ಮೋದಿ ಪಕೋಡ ಮಾರಿ ಅಂತಾರೆ ಅಂತ ಪ್ರಜಾಧ್ವನಿ ಸಮಾವೇಶದಲ್ಲಿ ಸಿದ್ದರಾಮಯ್ಯ ಗುಡುಗಿದ್ರು. ರಾಜ್ಯ ರಾಜಕೀಯದಲ್ಲಿ ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ಟಾಕ್ ಫೈಟ್ ಜೋರಾಗಿದೆ. ಕಾಂಗ್ರೆಸ್ಗೆ ನಾಯಕತ್ವ ಇಲ್ಲ ಎಂದು ಹೇಳಿದ ಬಿಜೆಪಿ ನಾಯಕರಿಗೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಟಾಂಗ್ ಕೊಟ್ಟರು. ಪಂಚಾಯಿತಿ ಚುನಾವಣೆಗೂ ಪ್ರಧಾನಿ ಮೋದಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾರನ್ನ ಕರೆತರಲಿ, ಪಂಚಾಯಿತಿ ತಾಲೂಕು ಜಿಲ್ಲೆ ಎಲ್ಲಿಗೆ ಬೇಕಾದರೂ ಕರೆತರಲಿ, ಎಲ್ಲಿ ಪ್ರಚಾರ ಮಾಡಬೇಕು ಅನ್ನೋದು ಅವರ ಪಾರ್ಟಿಗೆ ಬಿಟ್ಟಿದ್ದು, ಡಬಲ್ ಇಂಜಿನ್ ಸರ್ಕಾರ ಅಲ್ವಾ, ಎಲ್ಲಿ ಬೇಕಾದರೂ ಓಡಾಡಬಹುದು ಅಂತ ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿ ಗುಡುಗಿದ್ರು.